ನಮಸ್ಕಾರ ಎಲ್ರಿಗೆ ಸೊ ಇವತ್ತಿನ ವಿಷಯ ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇದು ಒಂದು ಲಾಸ್ಟ್ ವಾರ ಅಂತ ಹೇಳಿದ್ರೆ ನೆಕ್ಸ್ಟ್ ವಾರ ಬಿಗ್ ಬಾಸ್ ಮನೆಯಲ್ಲಿ ಫಿನಾಲೆ ನಡೆಯುತ್ತದೆ. ಫಿನಾಲೆಯಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಹೇಳಿ ನೀವು ನೋಡ್ಬೋದು. ಸೊ ಈ ವಾರದಲ್ಲಿ ಟೋಟಲ್ 8 ಜನ ಇದ್ದಾರೆ. 8 ಜನರಲ್ಲಿ 3 ಜನ ಹೋಗ್ಬೇಕಲ್ವಾ, ಟೋಟಲ್ ಟಾಪ್ 5 ಮಾತ್ರ ಬರೋದು. ಸೊ ಅದರಲ್ಲಿ ಇವಾಗ ಈ ವಾರದಲ್ಲಿ 2 ಜನರನ್ನು ತೆಗೆದು ನೆಕ್ಸ್ಟ್ ವೀಕ್ ಮಿಡಲ್ ಅಲ್ಲಿ ಒಬ್ಬರನ್ನು ಎಲಿಮಿನೇಟ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಧನುಷ್ನನ್ನು ಬಿಟ್ಟು ಬಾಕಿಯವರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತ ಹೇಳಿದ್ರೆ ವೋಟಿಂಗ್ ಅಲ್ಲಿ ಓಪನ್ ಇತ್ತು ಅವರಿಗೆ. ಸೊ ಈ ವಾರದಲ್ಲಿ 6 ಜನರಲ್ಲಿ ಒಬ್ಬರು ಟಾಪ್ ಇದಕ್ಕೆ 6ಗೆ ಸೆಲೆಕ್ಟ್ ಆಗಿ ನೆಕ್ಸ್ಟ್ ವೀಕ್ ಟಿಕೆಟ್ ಫಿನಾಲೆಗೆ ಸೆಲೆಕ್ಟ್ ಆಗ್ತಾರೆ. ಅದು ಅಶ್ವಿನಿ ಅವರು ಸೆಲೆಕ್ಟ್ ಆಗ್ತಾರೆ ಈ ವಾರದಲ್ಲಿ. ನೀವೆಲ್ಲ ನಿನ್ನೆ ಟಾಸ್ಕ್ ಎಲ್ಲ ನೋಡಿದಿರಿ. ಸೊ ಹಾಗಾದ್ರೆ ಈ ವಾರದಲ್ಲಿ ಮನೆಯಿಂದ ಆಚೆ ಹೋಗುದು ಯಾರು? ನಮಗೊಂದು ಇನ್ಫಾರ್ಮೇಶನ್ ಬಂದಿದೆ ಏನು ಪ್ರಕಾರ ಅಂತ ಹೇಳಿದ್ರೆ, ಕಾವ್ಯ ಅವರು ಆಚೆ ಬರ್ತಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಅಂತ. ಇದು ಎಷ್ಟರ ಮಟ್ಟಿಗೆ ಸತ್ಯ ಎಷ್ಟರ ಮಟ್ಟಿಗೆ ಸುಳ್ಳು ಅಂತ ಹೇಳಿ ಹೇಳಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ನಮಗೆ ಬಂದ ಮಾಹಿತಿ ಪ್ರಕಾರ 100% ಈ ವಾರ ಕಾವ್ಯನೇ ಬರುವುದು ಅಂತ ಹೇಳಿ ಸುದ್ದಿ ಬಂದಿದೆ. ಆಕ್ಚುಲಿ ವೋಟ್ ಪ್ರಕಾರ ನೋಡೋದಾದ್ರೆ ಸಹ, ವೋಟಿಂಗ್ ರಿಸಲ್ಟ್ ಅಲ್ಲಿ ವೋಟ್ ನೋಡೋದಾದ್ರೆ ಸಹ ಕಾವ್ಯನಿಗೆ ಅತಿ ಕಡಿಮೆ ವೋಟ್ ಬಂದದ್ದು. ಅರ್ಥ ಆಯ್ತಾ ನಿಮಗೆ? ಕಾವ್ಯ ಅವರ ಬುದ್ಧಿ ಸ್ವಲ್ಪ ಲಾಸ್ಟ್ ವೀಕಲ್ಲಿ ತುಂಬಾ ಜನಕ್ಕೆ ಇಷ್ಟ ಆಗಿಲ್ಲ. ಸೊ ಹಾಗಾಗಿ ಕಾವ್ಯ ಅವರನ್ನೇ ಈ ವಾರ ಮನೆಯಿಂದ ಆಚೆ ಕಳಿಸುವ ಸಾಧ್ಯತೆ ಜಾಸ್ತಿ ಇದೆ. ಸೊ ಕಾವ್ಯ ಹೇಗೆ ಆಚೆ ಬಂದರು ಅಂತೇಳಿ ನಿಮಗೊಂದು ಅನಿಸ್ಬೋದು. ಯಾಕಂತ ಹೇಳಿದ್ರೆ ಗಿಲ್ಲಿದು ಎಲ್ಲ ಫ್ಯಾನ್ಸ್ ಇದ್ರಲ್ಲ, ಗಿಲ್ಲಿದು ಫ್ಯಾನ್ಸ್ ಎಲ್ಲ ಕಾವ್ಯನಿಗೆ ಸಪೋರ್ಟ್ ಮಾಡ್ತಿದ್ರಲ್ಲ, ಏನಾಯ್ತು ಗಿಲ್ಲಿ ಫ್ಯಾನ್ಸಿಗೆ ಅಂತೇಳಿ ಕ್ವಶನ್ ಮಾಡ್ಬೋದು. ಸೊ ಗಿಲ್ಲಿಯ ಫ್ಯಾನ್ಸ್ ಅವರೇ ಕಾವ್ಯನನ್ನು ಸೇವ್ ಮಾಡ್ಕೊಂಡು ಬಂದು ಲಾಸ್ಟ್ ತನಕ ಸೇವ್ ಮಾಡ್ಕೊಂಡು ಬಂದರು, ಯಾರನ್ನು? ಕಾವ್ಯನನ್ನು. ಸೊ ಯಾವಾಗ ಗಿಲ್ಲಿಯನ್ನು ಉಪಯೋಗಿಸ್ತಿದ್ದಾಳೆ ಕಾವ್ಯ ಅಂತ ಗೊತ್ತಾಯಿತು ಆಟಕ್ಕೋಸ್ಕರ, ಸೊ ಆಗ ಗಿಲ್ಲಿಯ ಫ್ಯಾನ್ಸಿಗೆ ಗೊತ್ತಾಗಿದೆ ಏನಂತ ಹೇಳಿದ್ರೆ ಇವರು ಆಟಕ್ಕೋಸ್ಕರ ಮಾತ್ರ, ಆಚೆ ಬಂದಾದ್ಮೇಲೆ ಗಿಲ್ಲಿಯ ಮುಖ ಸಹ ನೋಡಲ್ಲ ಅಂತ ಗೊತ್ತು. ಅರ್ಥ ಆಯ್ತಾ ನಿಮಗೆ? ಸೊ ಬರೀ ಆಟಕ್ಕೋಸ್ಕರ ಮಾಡುದು, ಬಾಕಿಯವರು ಏನು ಹೇಳಿದ್ರು ಏನು ರಿಯಾಕ್ಷನ್ ಇಲ್ಲ. ಈಗ ಗಿಲ್ಲಿ ಬಂದು ಕೈಯೆಲ್ಲ ಟಚ್ ಮಾಡಿದ್ರೆ ಹಿಂಗೆ ಬೈಯುವುದು, ಒತ್ತಡ ಮಾಡುದು ಕಣ್ಣಲ್ಲೆಲ್ಲ. ಸೊ ಇದೆಲ್ಲ ಜನರಿಗೆ ಗೊತ್ತಾಯ್ತು ಇವರು ಬರೀ ಆಟಕ್ಕೋಸ್ಕರ ಮಾಡ್ತಿದ್ದಾರೆ ಹಾಗೆ ಹೀಗೆ ಅಂತೇಳಿ. ಸೊ ಅದಕ್ಕೋಸ್ಕರ ಜನರು ಕಾವ್ಯನಿಗೆ ಓಟ್ ಹಾಕೋದು ನಿಲ್ಲಿಸಿದ್ದಾರೆ. ಯಾರು? ಗಿಲ್ಲಿಯ ಅಭಿಮಾನಿಗಳು. ಸೊ ಅದೇ ಒಂದು ರೀಸನ್ಗೋಸ್ಕರ ಮತ್ತೆ ಗಿಲ್ಲಿದು ಕಾವ್ಯದು ತುಂಬಾ ಕಾಂಟ್ರವರ್ಸಿ ಆಯ್ತು. ಏನಂತ ಹೇಳಿದ್ರೆ ಕಲರ್ಸ್ ಅವರ ಕಾವ್ಯನನ್ನು ಬೇಕಂತಾನೆ ಸೇವ್ ಮಾಡ್ತಿದ್ದಾರೆ ಹಾಗೆ ಹೀಗೆ ಅಂತೇಳಿ ತುಂಬಾ ಜನ ಮಾತಾಡ್ಲಿಕ್ಕೆ ಶುರು ಆಯ್ತು, ನೀವೆಲ್ಲ ನೋಡಿದ್ದೀರಿ. ಸೊ ಅದೇ ಪ್ರಕಾರವಾಗಿ ಕಾವ್ಯ ಅವರು ಈ ವಾರ ಮನೆಯಿಂದ ಆಚೆ ಬರುತ್ತಿದ್ದಾರೆ ಅಂತೇಳಿ ಒಂದು ಪಕ್ಕ ಸುದ್ದಿ ಬಂದಿದೆ. ಕಾವ್ಯ ಅವರು ಆಚೆ ಬಂದ್ರೆ ಇನ್ನೊಂದು ಧ್ರುವಂತ್ ಅಥವಾ ರಘು ಇಬ್ಬರಲ್ಲಿ ಒಬ್ಬರನ್ನು ಆಚೆ ಕಳಿಸ್ತಾರೆ ಬಿಗ್ ಬಾಸ್ ಅವರು. ನೆಕ್ಸ್ಟ್ ವೀಕಲ್ಲಿ ಮಿಡಲ್ ಇದರಲ್ಲಿ ರಾಶಿಕ್ ಅವರು ಬರ್ಬೋದು ಆಚೆ. ಸೊ ಸೊ ಮತ್ತೆ ಉಳಿದದ್ದು 5 ಜನ: ರಕ್ಷಿತಾ, ಗಿಲ್ಲಿ, ರಘು ಅಥವಾ ಧ್ರುವಂತರಲ್ಲಿ ಒಬ್ರು, ಮತ್ತೆ ಧನುಷ್, ಅಶ್ವಿನಿ ಅವರನ್ನು ಆಚೆ ತೆಗಿಲಿಕ್ಕೆ ಸಾಧ್ಯತೆ ಇಲ್ಲ. ಅವರು ಟಾಪ್ 5ಗೆ ಬಂದೇ ಬರ್ತಾರೆ. ಸೊ ಇವತ್ತಿನ ಇನ್ಫಾರ್ಮೇಶನ್ ಇದು. ಈ ವಾರದಲ್ಲಿ ಕಾವ್ಯ ಅವರು ಮನೆಯಿಂದ ಆಚೆ ಬರೋದು 100% ಶೂರ್ ಅಂತ ಒಂದು ಸುದ್ದಿ ಇದೆ. ಸೊ ನಿಮಗೆ ಕಾವ್ಯ ಅವರು ಸೇವ್ ಆಗಬೇಕಿತ್ತ ಅಥವಾ ಆಚೆ ಹೋಗ್ಬೇಕಾ, ಏನು ಇದರ ಬಗ್ಗೆ ಅಂತೇಳಿ ಒಂದು ಕಮೆಂಟ್ ಹಾಕಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ನಮಸ್ಕಾರ.